ಆತ್ಮೀಯರೇ, ಜನಕನ್ನಡ ವಾಹಿನಿಗೆ ಸ್ವಾಗತ. ನಾನು ಲಿಂಗರಾಜ್ ನಾರ್ವಾಡ್. ನಮ್ಮ ರಾಷ್ಟ್ರಧ್ವಜ ಅದು ಕೇವಲ 3 ಬಣ್ಣಗಳ ಬಟ್ಟೆಯಲ್ಲ, ಅದು ನಮ್ಮ ಸ್ವಾತಂತ್ರ್ಯದ ಉಸಿರು, ನಮ್ಮ ತ್ಯಾಗದ ಗುರುತು, ನಮ್ಮ ಆತ್ಮಗೌರವದ ಪ್ರತೀಕ. ಆ ಧ್ವಜವನ್ನು ಕೈಯಾರೆ ನೇಯ್ದ ಖಾದಿ ಬಟ್ಟೆಯಲ್ಲಿ ತಯಾರಿಸಿ ದೇಶದ ಗರಿಮೆಯನ್ನು ಜಗತ್ತಿಗೆ ತೋರಿಸುತ್ತಿರುವ ಒಂದು ಅಪರೂಪದ ಕೇಂದ್ರ ಹುಬ್ಬಳ್ಳಿಯ ಬೆಂಗೇರಿ ಖಾದಿ ರಾಷ್ಟ್ರಧ್ವಜ ನಿರ್ಮಾಣ ಕೇಂದ್ರ. ಇಂದು ಆ ಕೇಂದ್ರವನ್ನು ಉಳಿಸಬೇಕಾದ ಹೊಣೆ ನಮ್ಮೆಲ್ಲರ ಹೊಣೆಯಲ್ಲಿದೆ. ಜನವರಿ 8, 2026 ಹುಬ್ಬಳ್ಳಿಯ ಬೆಂಗೇರಿಯ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘದ ಆವರಣದಲ್ಲಿ ಒಂದು ಮಹತ್ವದ ರಾಷ್ಟ್ರಭಕ್ತಿ ಸಂಕಲ್ಪ ಹುಟ್ಟಿಕೊಂಡಿತು. ಖಾದಿ ತ್ರಿವರ್ಣ ಧ್ವಜ ಹಾರಿಸಿ, ಖಾದಿ ತ್ರಿವರ್ಣ ಧ್ವಜ ಖರೀದಿಸಿ, ಫ್ಲೈ ಖಾದಿ ಟ್ರೈ ಕಲರ್, ಬೈ ಖಾದಿ ಟ್ರೈ ಕಲರ್ ಎಂಬ ವಿನೂತನ ಅಭಿಯಾನಕ್ಕೆ ಅಧಿಕೃತವಾಗಿ ಚಾಲನೆ ನೀಡಲಾಯಿತು. ಈ ಅಭಿಯಾನಕ್ಕೆ ಒಕ್ಕೂಟದ ಅಧ್ಯಕ್ಷರಾದ ಶ್ರೀ KV ಪತ್ತಾರ್, ಕಾರ್ಯದರ್ಶಿಗಳಾದ ಶ್ರೀ ಶಿವಾನಂದ್ ಮಠಪತಿ, ಖಾದಿ ರಾಷ್ಟ್ರಧ್ವಜ ಉತ್ತೇಜನ ಅಭಿಯಾನದ ಸಂಯೋಜಕರಾದ ಶ್ರೀ ಸಂತೋಷ್ ನರಗುಂದ್, ಅಭಿಯಾನದ ಮುಖಂಡರಾದ ಶ್ರೀ ಶ್ಯಾಮ್ ನರಗುಂದ್, ಡಾಕ್ಟರ್ ಅನಿತಾ ಕಡಗದ್ ಕೆಂಬಾವಿ, ಶ್ರೀ ಲಿಂಗರಾಜ್ ಧಾರವಾಡ್ ಶೆಟ್ಟರ್ ಹಾಗೂ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘದ ಆಡಳಿತ ಮಂಡಳಿ ಸದಸ್ಯರು ಮತ್ತು ಸಿಬ್ಬಂದಿ ಒಟ್ಟಾಗಿ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಹುಬ್ಬಳ್ಳಿಯಲ್ಲೇ ತಯಾರಾದ ISI ಮುದ್ರೆಯುಳ್ಳ ಖಾದಿ ತ್ರಿವರ್ಣ ಧ್ವಜಗಳ ಆನ್ಲೈನ್ ಮಾರಾಟ ವೆಬ್ಸೈಟನ್ನು ಅನಾವರಣಗೊಳಿಸಲಾಯಿತು. ಅಭಿಯಾನದ ಕರಪತ್ರವು ಬಿಡುಗಡೆಗೊಂಡಿತು. ವೆಬ್ಸೈಟ್ ಬಿಡುಗಡೆ ಬಳಿಕ ಅಭಿಯಾನದ ಸಂಯೋಜಕರಾದ ಶ್ರೀ ಸಂತೋಷ್ ನರಗುಂದ್ ಮಾತನಾಡುತ್ತಾ ಅಭಿಯಾನದ ಹಿನ್ನೆಲೆಯಲ್ಲಿ ಇರುವ ನೋವು ಮತ್ತು ಸಂಕಲ್ಪವನ್ನು ಹಂಚಿಕೊಂಡರು. 2021ರಲ್ಲಿ ಧ್ವಜ ಸಂಹಿತೆಗೆ ತಿದ್ದುಪಡಿ ಮಾಡಿ ಯಂತ್ರದಿಂದ ತಯಾರಿಸಿದ ಪಾಲಿಸ್ಟರ್ ಧ್ವಜಗಳಿಗೆ ಅನುಮತಿ ನೀಡಿದ ಪರಿಣಾಮ ದೇಶದಲ್ಲೇ ಏಕೈಕವಾಗಿರುವ ಹುಬ್ಬಳ್ಳಿ ಖಾದಿ ಧ್ವಜ ನಿರ್ಮಾಣ ಕೇಂದ್ರ ಗಂಭೀರ ಬಿಕ್ಕಟ್ಟಿನತ್ತ ಸಾಗುತ್ತಿದೆ. ಕೈಯಾರೆ ನೇಯ್ದ ಖಾದಿಯ ಬದಲು ಯಂತ್ರದ ಬಟ್ಟೆ ಬಂದಾಗ ಅದು ಕೇವಲ ಉದ್ಯೋಗಕ್ಕೆ ಮಾತ್ರವಲ್ಲ, ಖಾದಿಯ ಗೌರವಕ್ಕೂ ದೊಡ್ಡ ಹೊಡೆತವಾಯಿತು. ಆ ಕಾರಣಕ್ಕೆ ಖಾದಿ ಬಟ್ಟೆಯ ಗರಿಮೆಯನ್ನು ಉಳಿಸಲು, ಖಾದಿ ರಾಷ್ಟ್ರಧ್ವಜದ ಆತ್ಮವನ್ನು ಕಾಪಾಡಲು ರಾಜ್ಯದ ವಿವಿಧ ಭಾಗಗಳಿಂದ ಸಮಾನ ಮನಸ್ಕ ದೇಶಭಕ್ತರು ಒಟ್ಟಾಗಿ ಅಭಿಯಾನವನ್ನು ಆರಂಭಿಸಿದ್ದಾರೆ. ಮೊದಲ ಹಂತವಾಗಿ ಖಾದಿ ರಾಷ್ಟ್ರಧ್ವಜಗಳಿಗೆ ಬೇಡಿಕೆ ಹೆಚ್ಚಿಸುವ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಅದರ ಭಾಗವಾಗಿ ಅಭಿಯಾನದ IT ತಜ್ಞ ಸದಸ್ಯರು ಸೇರಿ ಧ್ವಜಗಳ ಆನ್ಲೈನ್ ಮಾರಾಟ ವೆಬ್ಸೈಟನ್ನು ತ್ವರಿತವಾಗಿ ರೂಪಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳ ಮೂಲಕ ಖಾದಿ ಧ್ವಜದ ಮಹತ್ವವನ್ನು ಕರ್ನಾಟಕದ ಮೂಲೆ ಮೂಲೆಗೆ ಮತ್ತು ದೇಶದ ಪ್ರತಿಯೊಂದು ಭಾಗಕ್ಕೆ ತಲುಪಿಸುವ ಸಂಕಲ್ಪ ವ್ಯಕ್ತವಾಗಿದೆ. ಶಾಲೆಗಳು, ಕಾಲೇಜುಗಳು, ಸರ್ಕಾರಿ ಕಚೇರಿಗಳು, ಸಂಘ ಸಂಸ್ಥೆಗಳು, ಉದ್ಯಮಗಳು ಮತ್ತು ಕೈಗಾರಿಕಾ ಕೇಂದ್ರಗಳು ಎಲ್ಲರೂ ಮುಂದಾಗಿ ಬರುವ ಜನವರಿ 26ರಂದು ಖಾದಿ ತ್ರಿವರ್ಣ ಧ್ವಜವನ್ನೇ ಹಾರಿಸಬೇಕು ಎಂಬ ಮನವಿಯೂ ಈ ವೇದಿಕೆಯಿಂದ ಕೇಳಿಬರುತ್ತಿದೆ. ಜತೆಗೆ ಕೇಂದ್ರ ಸರ್ಕಾರವು ಯಂತ್ರದಿಂದ ತಯಾರಿಸಿದ ಪಾಲಿಸ್ಟರ್ ಧ್ವಜಗಳಿಗೆ ನೀಡಿರುವ ಅನುಮತಿಯನ್ನು ಹಿಂಪಡೆಯಬೇಕು ಎಂಬ ದೃಢವಾದ ಆಗ್ರಹವೂ ವ್ಯಕ್ತವಾಗಿದೆ. ಈ ಹಂತದಲ್ಲಿ ಒಂದು ಪ್ರಶ್ನೆ ನಮ್ಮೆಲ್ಲರ ಮುಂದೆ ಇದೆ. ನಾಗರಿಕರಾದ ನಾವು ಈ ಅಭಿಯಾನಕ್ಕೆ ಹೇಗೆ ಸಹಾಯ ಮಾಡಬಹುದು? ಅದು ದೊಡ್ಡ ಕಾರ್ಯವಾಗಬೇಕೆಂದೇನಿಲ್ಲ. ಸಾಧ್ಯವಾದಷ್ಟು ಖಾದಿ ತ್ರಿವರ್ಣ ಧ್ವಜವನ್ನೇ ಖರೀದಿಸಬೇಕು. ಮನೆ, ಕಚೇರಿ, ಸಂಸ್ಥೆಗಳಲ್ಲಿ ISI ಮುದ್ರೆಯುಳ್ಳ ಖಾದಿ ಧ್ವಜವನ್ನೇ ಹಾರಿಸಿ ಈ ಅಭಿಯಾನದ ಸಂದೇಶವನ್ನು ಸ್ನೇಹಿತರಿಗೆ, ಕುಟುಂಬಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳಿ. ಶಾಲಾ ಕಾಲೇಜುಗಳು ಮತ್ತು ಸಂಸ್ಥೆಗಳಲ್ಲಿ ಖಾದಿ ಧ್ವಜ ಬಳಕೆಗೆ ಪ್ರೇರೇಪಣೆ ನೀಡಿ ಮತ್ತು ಮುಖ್ಯವಾಗಿ ಖಾದಿಯನ್ನು ಗೌರವಿಸುವ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಿ. ಇದು ಕೇವಲ ಖರೀದಿಯ ವಿಷಯವಲ್ಲ, ಇದು ಒಂದು ನಿಲುವು. ಒಂದು ಖಾದಿ ಧ್ವಜ ಖರೀದಿಸಿದರೆ ಒಂದು ಕುಟುಂಬದ ಉದ್ಯೋಗ ಉಳಿಯುತ್ತದೆ, ಒಂದು ಕೇಂದ್ರ ಉಳಿಯುತ್ತದೆ ಮತ್ತು ರಾಷ್ಟ್ರಧ್ವಜದ ಆತ್ಮ ಉಳಿಯುತ್ತದೆ, ಹುಬ್ಬಳ್ಳಿಯ ಅಸ್ಮಿತೆ ಉಳಿಯುತ್ತದೆ. ಇದು ಕೇವಲ ಒಂದು ಅಭಿಯಾನವಲ್ಲ, ಇದು ಒಂದು ರಾಷ್ಟ್ರಧ್ವನಿಯಾಗಿದೆ. ನಮ್ಮ ಧ್ವಜಕ್ಕಾಗಿ, ನಮ್ಮ ಖಾದಿಗಾಗಿ, ನಮ್ಮ ದೇಶಕ್ಕಾಗಿ. ಖಾದಿ ತ್ರಿವರ್ಣ ಧ್ವಜ ಹಾರಿಸುವುದು ನಿಜವಾದ ರಾಷ್ಟ್ರಭಕ್ತಿ. ಖಾದಿ ತ್ರಿವರ್ಣ ಧ್ವಜ ಖರೀದಿಸುವುದು ದೇಶಕ್ಕೆ ಸಲ್ಲಿಸುವ ಮೌನ ಸೇವೆ. ನಮ್ಮ ಕೈಯಲ್ಲಿಯೇ ಇದೆ ಬೆಂಗೇರಿ ಖಾದಿ ಕೇಂದ್ರದ ಭವಿಷ್ಯ. ಬನ್ನಿ, ಖಾದಿಯನ್ನು ಉಳಿಸೋಣ, ರಾಷ್ಟ್ರಧ್ವಜದ ಆತ್ಮವನ್ನು ಉಳಿಸೋಣ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ದಯವಿಟ್ಟು ಜನಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.